وبركاته. بسم الله والحمد لله والصلاة والسلام على أشرف المرسلين وعلى آله وصحبه أجمعين أما بعد. ಗೌರವಾನ್ವಿತ ಉಸ್ತಾದರೆ ಹಾಗೂ ನನ್ನ ಪ್ರೀತಿಯ ಸ್ನೇಹಿತರೆ, ಪ್ರಾಣ ಹದ್ದಿನ ಕಣ್ಣಿನಂತೆ ಕೊಕ್ಕರಿಸುತ್ತಿರುವಂತಹ ತೀರ್ಪುಗಾರರು, ನಾನಲ್ಲಿ ಬಂದು ನಿಂತಿರುವ ಪ್ರೀತಿಯ ಪ್ರವಾದಿ ಎಂಬ ವಿಷಯದ ಕುರಿತು ಒಂದೆರಡು ಮಾತುಗಳನ್ನು ನಾನು ಇಚ್ಛಿಸುತ್ತೇನೆ. ಅಲ್ಲಾಹನು ತೌಫೀಕ್ ನೀಡಲಿ. ಆಮೇಲೆ ಸತ್ಯ, ಶಾಂತಿ, ಸುಮಧುರ ಸಂದೇಶವನ್ನು ಸಾರುತ್ತಾ ಇಡೀ ಜಗತ್ತಿಗೆ ಸನ್ಮಾರ್ಗವನ್ನು ತೋರಿಸಿಕೊಂಡ ನೇತಾರರಾಗಿದ್ದಾರೆ ನಮ್ಮೆಲ್ಲರ ಪ್ರೀತಿಯ ನಾಯಕ ಪೈಗಂಬರ್ ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಕೊಲೆ, ಅಕ್ರಮ, ಅನ್ಯಾಯ, ಅನಾಚಾರದಲ್ಲಿ ಮುಳುಗಿದ 6ನೇ ಶತಮಾನದ ಜನರಿಗೆ ಮಾನವೀಯತೆಯ ಸೂಕ್ಷ್ಮ ಸಂದೇಶವನ್ನು ಸಾರಿದರು. ಹುಟ್ಟಿದ ಮಗು ಹೆಣ್ಣಾದರೆ ಜೀವಂತವಾಗಿ ಉರುಳುತ್ತಿದ್ದ, ತಲೆಗೆ ಬಂಡೆ ಕಲ್ಲುಗಳನ್ನು ಹಾಕುತ್ತಿದ್ದ ಸ್ವತಃ ತಂದೆ ತಮ್ಮ ಕರಳು ಗುಡಿಯನ್ನು ಭೀಕರವಾಗಿಗೊಳಿಸಿ ಒಂದು ಭಯಾನಕ ಯುಗದಲ್ಲಾಗಿದೆ. ನಮ್ಮೆಲ್ಲರ ಪ್ರೀತಿ ನಾಯಕ ಪೈಗಂಬರ್ ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಬಂದು ತಮ್ಮ ಕರಳು ಗುಡಿಯನ್ನು ಕೊಲ್ಲಬೇಡಿರಿ. ಉದ್ದೇಶಪೂರ್ವಕವಾಗಿ ಅಕ್ರಮವಾಗಿ ಕೊಂದವನಿಗೆ ಭಯಾನಕ ಶಿಕ್ಷೆಯನ್ನು ಘೋಷಿಸುತ್ತಾ ಅನ್ಯಾಯವಾಗಿ ಕೊಲೆ ಮಾಡುವುದನ್ನು ಕಠಿಣವಾಗಿ ನಿಷೇಧಿಸಿ ಮಸ್ತಿಷ್ಕ ಮನಸ್ಕಾರದವರವರಿಗೆ ಸಹೋದರತೆ ಅನ್ನೋ ಪಾಠವನ್ನು ಕಲಿಸಿಕೊಟ್ಟರು. ಅದು ಮಾತ್ರವಲ್ಲ, ಅದೆಷ್ಟು ಅನಾಥರ ಬಳಿ ಹೋಗಿ ಹಿಂದಿನಿಂದ ನಿನ್ನದಂತೆ ನಾನಾಗಿದ್ದೇನೆ ಎಂದು ಅನಾಥರನ್ನು ಸಂರಕ್ಷಿಸುತ್ತಾ ನಾಳೆ ಸ್ವರ್ಗದಲ್ಲಿ ನನ್ನ ಜೊತೆ ಎಂಬ ಸಂತೋಷ ವಾರ್ತೆಯನ್ನು ಸಾರಿದರು. ಭೂಲೋಕವಾಸಿಗಳಿಗೆ ಕರುಣೆ ತೋರಿರಿ, ಆಕಾಶ ಲೋಕದ ಪ್ರತಿನಾದ ಅಲ್ಲಾಹನು ನಿಮ್ಮಲ್ಲಿ ಕರುಣೆ ತೋರುತ್ತಾನೆ. ಜಗತ್ತನ್ನೇ ಜಗಜಿಗಿತ್ತ ಜಗಜ್ಯೋತಿ ಜಗಪಾಲಕ ಜಗಗುರು ಜಗನ್ನಾಯಕ ಪೈಗಂಬರ್ ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೇಳುತ್ತಾರೆ, ಅಕ್ರಿಮ್ ಜಾರೆ ವಲ ಕಾಣಿ ಕಾಫಿರ. ನಿಮ್ಮ ನೆರೆಯವರನ್ನು ಅಮುಸ್ಲಿಂ ಆಗಲಿ, ಹಿಂದೂ ಆಗಲಿ, ಕ್ರೈಸ್ತನಾಗಲಿ, ಬುದ್ಧನಾಗಲಿ, ಸಿಖ್ಖನಾಗಲಿ, ಯಾರೇ ಆಗಲಿ, ಬಿಳಿಯನಾಗಲಿ, ಕಪ್ಪನಾಗಲಿ, ಯಾರೇ ಆಗಲಿ ಅವನನ್ನು ನೀನು ಬಹುಮಾನಿಸಬೇಕೆಂದು ನಮ್ಮಲ್ಲಿ ಕಲಿಸಿಕೊಟ್ಟಿದ್ದಾರೆ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಕುರಿತು ನಾರಾಯಣ ಗುರುಸ್ವಾಮಿ ಅವರು ಹೇಳುತ್ತಾರೆ, ಪುರುಷಾಂತಿ ತ್ರಿಪೂರ್ಣ ದೈವಮು, ದೈವಿದ್ಯಾಗಿ ತ್ರಿಪೂರ್ಣ ಧರ್ಮವು, ಈಶ್ವರ ಪವಿತ್ರ ಬುದ್ಧಮು, ಕರುಣಾಮ, ಮುತ್ತಿನ ಬೇತಮು. ಮುತ್ತಿನ ಬೇರು ನಮ್ಮ ನಿಮ್ಮ ಸಾಧಾರಣ ಮನುಷ್ಯರಲ್ಲ, ಕೊಳಕು ಮನಸ್ಸಿನಿಂದ ಹೆಣ್ಣೆಯನ್ನು ಹೇಳಕ್ಕಿರುವ ಸಾಮಾನ್ಯ ವ್ಯಕ್ತಿ ಅಲ್ಲ. ಅವರು ಯಾರು ಗೊತ್ತೇ? ಕರುಣೆಯ ಮಹಾಸಾಗರವಾಗಿದ್ದಾರೆ. ಅತಿ ದೊಡ್ಡ ಕುಟುಂಬದ ನೇತಾರ ಯಾರು ಎಂದು ಕೇಳುವಲ್ಲಿ ಅದಕ್ಕೆ ನಮಗೆ ಹೇಳಲಿಕ್ಕಿರುವುದು ಅದು ನಮ್ಮೆಲ್ಲರ ಪ್ರೀತಿಯ ನಾಯಕ ಪೈಗಂಬರ್ ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಆಗಿದ್ದಾರೆ. ಅತಿ ದೊಡ್ಡ ಕುಟುಂಬದ ನೇತಾರ ಯಾರು ಎಂದು ಕೇಳುವಲ್ಲಿ ಅದಕ್ಕೆ ನಮಗೆ ಹೇಳಲಿಕ್ಕಿರುವುದು ಅದು ನಮ್ಮೆಲ್ಲರ ಪ್ರೀತಿಯ ನಾಯಕ ಪೈಗಂಬರ್ ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಆಗಿದ್ದಾರೆ. ಅತಿ ದೊಡ್ಡ ಚಿಂತಕ, ಅತಿ ದೊಡ್ಡ ವಿಜ್ಞಾನಿ, ಅತಿ ದೊಡ್ಡ ಸೇನಾಧಿಪತಿ ಯಾರು ಎಂದು ಕೇಳುವಲ್ಲಿ ಅದಕ್ಕೆ ನಮಗೆ ಹೇಳಲಿಕ್ಕಿರುವುದು ಅದು ನಮ್ಮೆಲ್ಲರ ಪ್ರೀತಿಯ ನಾಯಕ ಪೈಗಂಬರ್ ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಆಗಿದ್ದಾರೆ. ಮೈಕಲ್ ಎಚ್ಚರ್ಡ್ ಅವರು ಹೇಳುತ್ತಾರೆ, ದ ಮೋಸ್ಟ್ ಹ್ಯಾಂಡಲ್ ಇಂಪಾರ್ಟೆಂಟ್ ಪೀಪಲ್ ಎಂಬ 3 ಪ್ರಭಾವ ವ್ಯಕ್ತಿಗಳ ಇದನ್ನು ಪುಸ್ತಕದಲ್ಲಿ ಹೇಳುತ್ತಾರೆ. ಅದರಲ್ಲಿ ಸ್ವಾಮಿ ವಿವೇಕಾನಂದರಿದ್ದಾರೆ, ಗಾಂಧೀಜಿ ಅವರಿದ್ದಾರೆ, ಮೈಕಲ್ ಎಚ್ಚರ್ಡ್ ಅವರು ಹೇಳುತ್ತಾರೆ, ನಾನು ಹಲವಾರು ನಾಯಕರನ್ನು ಕಂಡೆ, ಅದರಲ್ಲಿ ಜಾತೀಯವಾಗಿ, ಧಾರ್ಮಿಕವಾಗಿ, ಸಾಮಾಜಿಕವಾಗಿ ಯಶಸ್ಸು ಗಳಿಸಿದ ನಾಯಕರಲ್ಲೇ ನಾನು ಕಂಡ ನಾಯಕ ಅದು ಪೈಗಂಬರ್ ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಆಗಿದ್ದಾರೆ. ನಮಗೆಲ್ಲ ಅರ್ಥದಲ್ಲೂ ಅನುಕರಣೆ ಮಾಡಲು ಒಬ್ಬ ನೇತಾರರಿದ್ದಾರೆ, ಅದು ನಮ್ಮೆಲ್ಲರ ಪ್ರೀತಿಯ ನಾಯಕ ಪೈಗಂಬರ್ ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಆಗಿದ್ದಾರೆ. ಇಷ್ಟೇ ನನ್ನ ಚಿಕ್ಕ ಭಾಷಣಕ್ಕೆ ಚಿಕ್ಕವಾದ ವಿರಾಮವನ್ನು ಹಾಕುತ್ತೇನೆ. ವಾಹ್ ದವಾನ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ತಆಲಾ ವಬರಕಾತುಹು.